ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಅದು ಸ್ಯಾಟರ್ಡೆ ಮಿನಿ ಲಾಗ್ ಆಗಿರೋದ್ರಿಂದ ಮಾರ್ನಿಂಗ್ ಟಿಫನ್ಗೋಸ್ಕರ ಪಾಲಕ್ ಸೊಪ್ಪಿಂದ ಪಲಾವ್ನ ಕೂಡ ನಾನಿಲ್ಲಿ ಮಾಡ್ಕೊಂಡು ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಇಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಆಗಲೇ ಬೇಯಿಸಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಕೂಡ ನಾನಿಲ್ಲಿ ಅದ್ರ ಜೊತೆಗೆ ಹಾಕಿ ಮಿಕ್ಸಿ ಮಾಡಿಕೊಂಡೆ. ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಟು 1-2 ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ಹಾಕಿ ಪಲಾವ್ ಎಲೆನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಅನಾನಸೂನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ಪಷ್ಟು ಈರುಳ್ಳಿ, 1 ಕಪ್ಪಷ್ಟು ಟೊಮ್ಯಾಟೊ, ಅರಿಶಿನ ಪುಡಿನ ಕೂಡ ಹಾಕಿ 1-2 ನಿಮಿಷ ಫ್ರೈ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಇವಾಗ ನಾನು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡು 1 ಕಪ್ಪಷ್ಟು ಬಟಾಣಿನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಆಗಲೇ ತೊಳೆದು ನೆನೆಸಿ ಇಟ್ಕೊಂಡಿದ್ದಂತಹ ಅಕ್ಕಿನ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಫ್ರೆಶ್ ಕ್ರೀಮ್ ಇದ್ದರೆ ನೀವು ಹಾಕಿ, ಇದು ಆಪ್ಷನಲ್ಲು. ನಾನು ಫ್ರೆಶ್ ಕ್ರೀಮ್ನ ಹಾಕ್ತಿದ್ದೀನಿ. 1 ಕಪ್ಪಷ್ಟು ಮೊಸರನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಅದನ್ನು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಬರೋ ತನಕ ಬಿಟ್ಬಿಡಬೇಕು. ಮತ್ತು 2 ವಿಷಲ್ ಕೂಡ ಆಗಿದೆ. ಪಲಾವ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಹೇಳಿ. ಇದು ಸ್ಯಾಟರ್ಡೆ ಮಿನಿ ಲಾಗ್ ಆಗಿರೋದ್ರಿಂದ ನನಗಿವತ್ತು ತುಂಬಾ ಕೆಲಸ ಇತ್ತು. ಹಾಗಾಗಿ ನಾನು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಟಿಫನ್ನ ಎಲ್ಲರಿಗೂ ಮಾಡಿಕೊಟ್ಟು ನಾನು ಕೂಡ ಟಿಫನ್ ಟೇಸ್ಟ್ನ ಮಾಡಿ ಇವತ್ತು ನಾನು ಸ್ವಲ್ಪ ಪಾರ್ಲರ್ ಕೂಡ ಹೋಗಬೇಕಾಗಿತ್ತು. ಏನಿಲ್ಲ, ಬರೀ ಐಬ್ರೋ ಮಾಡ್ಕೊಳ್ಳೋದು ಅಷ್ಟೇ. ನಾನು ಹೋಗೋದು RC ರೋಡಲ್ಲಿರೋ ಮಿಷನ್ ಹಾಸ್ಪಿಟ್ಲ್ ಆಪೋಸಿಟ್ ಇರೋ ಉಷಾ ಮಂಜುನಾಥ್ ಪಾರ್ಲರ್ ಅಂತೇಳಿ. ನಾನು ರೆಗ್ಯುಲರ್ ಅಲ್ಲೇ ಹೋಗೋದು. ಅಕ್ಕ ಮಾತ್ರ ತುಂಬ ರೀಸನಬಲ್ ಆಗಿ ಒಡವೆ ಸೆಟ್ ಆಗಲಿ, ಮೇಕಪ್ ಆಗಲಿ, ಇಲ್ಲಿ ಹೈಡ್ರಾ ಫೇಶಿಯಲ್ ಕೂಡ ಇದೆ. ಯಾರೆಲ್ಲ ಹಾಸನದವರಿದ್ದೀರಾ ಅಲ್ಲಿ ಹೋಗಬೇಕಂದ್ರೆ ಅಲ್ಲಿ ವಿಸಿಟ್ ಮಾಡಿ, ಆಯಿತಾ? ಇದು RC ರೋಡಲ್ಲಿ ಮಿಷನ್ ಹಾಸ್ಪಿಟಲ್ ಆಪೋಸಿಟೇ ಬರುತ್ತೆ. ನಿಮಗೆ ಒಡವೆ ಸೆಟ್ ಎಲ್ಲ ತುಂಬ ರೀಸನಬಲ್ ಆಗಿ ರೆಂಟಿಗೆ ಸಿಗುತ್ತೆ. ಅಕ್ಕ ಮಾತ್ರ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ಯಾವಾಗಲೂ ಅಲ್ಲೇ ಹೋಗೋದು. ಇದು ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಸೆಲ್ಫಿನ ಕೂಡ ತೊಗೊತಾ ಇದ್ದೆ. ನಾನು ಸ್ವಲ್ಪ ಮನೇಲೂ ಕೂಡ ಕೆಲಸ ಇತ್ತು. ವಾರ್ಡ್ರೋಬ್ ಎಲ್ಲ ತುಂಬಾ ಅಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅದನ್ನು ಎಲ್ಲ ನೀಟ್ ಮಾಡಿಕೊಂಡು ಇವತ್ತು ಸಂಜೆ ತನಕ ಇವತ್ತು ಸಂಜೆ ತನಕ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಕೂಡ ಮಾಡಿ ನಾನು ನೀಟಾಗಿ ಇಟ್ಕೊಂಡೆ. ಬರೀ ನನ್ನ ಸೀರೆಗಳು ಮಾತ್ರ. ಮತ್ತು ಸಂಜೆ ಪಾರ್ಟಿಗೆ ಹೋಗ್ಬೇಕಿತ್ತಲ್ಲ, ಸಿಂಪಲ್ಲಾಗಿರೋ ಬರ್ಡೇ ಪಾರ್ಟಿಗೆ ಹೋಗಬೇಕಿತ್ತು. ಮಾಮು ಹೋಟೆಲ್ ಗೊತ್ತಲ್ವಾ? ಮಾಮು ಹೋಟೆಲ್ ಆಪೋಸಿಟ್ಟು ಮಾತಾಜಿ ಫ್ಯಾನ್ಸಿ ಸ್ಟೋರ್ ಅಂತ ಇದೆ. ಇಲ್ಲೂ ಕೂಡ ಯಾರಾದರೂ ಹೋಲ್ಸೇಲಾಗಿ ಈ ಥರ ಪ್ರಾಡಕ್ಟ್ಗಳನ್ನ ಹಾಕ್ಕೊಳ್ಳೋದಾದರೆ ತುಂಬ ರೀಸನಬಲ್ ಆಗಿರುತ್ತೆ. ಇಲ್ಲೂ ಕೂಡ ನಾನು ಯಾವಾಗಲೂ ಗಿಫ್ಟನ್ನ ಪ್ಯಾಕ್ ಮಾಡಿಸ್ಬೇಕಂದ್ರೆ ನಾನು ಯಾವಾಗಲೂ ಇಲ್ಲೇ ಬರ್ತೀನಿ. ಎಲ್ಲ ಥರನೂ ಇಲ್ಲಿ ಸಿಗುತ್ತೆ. ನಾನೊಂದು ಟೆಡಿ ಬೇರ್ನ ಗಿಫ್ಟ್ ಮಾಡಿ ಯಶಿ ಮನೆಗೆ ನಾನು ಹೋದ್ವಿ. ಅಲ್ಲಿ ಬರ್ಡೇ ಕೂಡ ನಡೀತಾಯಿತ್ತು. ಅಷ್ಟರೊಳಗೆ ಕೇಕ್ನ ಅವರು ಕೂಡ ಕಟ್ ಮಾಡ್ತಿದ್ರು. ಇದಾದಮೇಲೆ ನಾನು ಬರ್ಡೇ ಪಾರ್ಟಿನ ಮುಗಿಸ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಯಶಿ ಅಂತೂ ತುಂಬಾ ಟಯರ್ಡಾಗಿ ಹೋಗಿದ್ದು. ಯಾಕೆಂದರೆ ತುಂಬ ಕ್ಯೂಟಾಗಿದ್ದಾಳಲ್ವ. ಸೊ ದೃಷ್ಟಿನೇ ಆಗಿಬಿಟ್ಟಿತ್ತು ಅವಳಿಗೆ. ಆಗಲೇ ಹಬ್ಬದ ದಿನದಿಂದನೂ ಹುಷಾರಿರಲಿಲ್ಲ. ಯಾರು ಟಚ್ ಮಾಡಿದ್ರು ಕೋಪ ಮಾಡ್ಕೊಳ್ಳೋಳು. ನನಗಂತೂ ಅವಳಂದರೆ ತುಂಬಾ ಇಷ್ಟ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಯಶಿ. ನನ್ನ ಸ್ಯಾಟರ್ಡೆ ಲಾಗ್ ಹೇಗಿತ್ತು? ಸೊ ಯಾರೆಲ್ಲ ಇನ್ನೂ ಕಮೆಂಟ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.